ಓದ್ ಎಪಿಸೋಡ್ ಅಲ್ಲಿ ನೋಡಿರ್ತೀರಾ, ಓದ್ ಎಪಿಸೋಡ್ ಎಂಡಿಂಗ್ ಅಲ್ಲಿ ನಾನು ನಿಮ್ಗೆ ಒಂದು ವಿಷಯ ಹೇಳ್ತಾ ಇದ್ದೆ. ನೆಕ್ಸ್ಟ್ ಎಪಿಸೋಡ್ ಇಂದ ನಾವು ಒಂದು ಹೊಸ ಸೀರೀಸ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತ. ಇದು ಸೀರೀಸ್ ಅಂತ ಹೇಳಕ್ಕಾಗಲ್ಲ, ಬಟ್ ಇದೊಂದು ಫುಡ್ ಚಾಲೆಂಜ್ ಅಂತ ಹೇಳ್ಬೋದು. ನಾವು ಈ ಎಪಿಸೋಡ್ ಇಂದ ವಿ ಆರ್ ಡೂಯಿಂಗ್ ಅ ಟ್ರೈ ಕಲರ್ ಫುಡ್ ಚಾಲೆಂಜ್. ಅಂದ್ರೆ ಆರೆಂಜ್, ವೈಟ್ ಮತ್ತೆ ಗ್ರೀನ್, ಇಲ್ಲಿ ನಾವು ಚೀಟಿಲಿ ಕಲರ್ ಬರ್ದ್ ಹಾಕಿದೀವಿ. ಇದನ್ನ ನಾನು ಒಂದೊಂದ್ಸತಿ ಒಬ್ಬೊಬ್ಬರ ಕೈಲಿ, ನನಗೆ ಪರಿಚಯ ಇರೋರು ಈ ತರದವ್ರ ಕೈಲಿ ನಾನು ಚೀಟಿ ಎತ್ತಿಸ್ತೀನಿ. ಚೀಟಿ ಎತ್ತಿಸಿದಾಗ ಅದು ಯಾವ ಕಲರ್ ಬರುತ್ತೋ ನಾವು ಆ ಕಲರ್ ನಲ್ಲಿ ಅಡಿಗೆ ಮಾಡಿ ಆ ವಿಡಿಯೋನ ನಿಮಗೆ ಪೋಸ್ಟ್ ಮಾಡಿ ತೋರಿಸ್ತೀವಿ. ಅಂದ್ರೆ ಟ್ರೈ ಕಲರ್ ಫುಡ್ ಚಾಲೆಂಜ್ ನ ಫಸ್ಟ್ ಎಪಿಸೋಡ್ ಆಗಿರೋದ್ರಿಂದ ನಾನು ಇಲ್ಲಿ ಚೀಟಿನ ನಮ್ ಕ್ಯಾಮ್ರಾಮನ್ ಕೈಲೇ ಎತ್ಸೋಣ ಅಂತ ಅನ್ಕೊಂಡಿದೀನಿ. ಬಾಚನ ಒಂದೇ ಹಾ. ಸೊ ಯಾವ್ದು ಬಂದಿದೆ? ಆರೆಂಜ್. ಸೊ ಇವತ್ತಿನ ಈ ಒಂದು ಎಪಿಸೋಡ್ ನಲ್ಲಿ ನಾವು ಆರೆಂಜ್ ಕಲರ್ ನಲ್ಲಿ ಇರುವಂತಹ ಡಿಶ್ ನ ಮಾಡ್ತೀವಿ. ಆರೆಂಜ್, ಯೆಲ್ಲೋ, ರೆಡಿಶ್, ಗ್ರೀನ್ ಈ ತರದ್ದು ವಿಷಯಗಳಲ್ಲಿ ಬರುವಂತಹ ಒಂದು ರೆಸಿಪಿ. ಸೊ ಏನ್ ಮಾಡ್ತಾ ಇದೀವಿ ಈ ರೆಸಿಪಿ ಇಲ್ಲಿ ಅಡುಗೆ ಅಂತ ಕಾದು ನೋಡ್ತಾ ಇರಿ. ಸೊ ನೋಡಿದ್ರಲ್ಲ, ನಮ್ ಕ್ಯಾಮ್ರಾಮ್ಯಾನ್ ಚೀಟಿ ಎತ್ತಿದಾಗ ಆರೆಂಜ್ ಕಲರ್ ಬಂತು. ನಾವು ಇವತ್ತು ಆರೆಂಜ್ ಕಲರ್ ನಲ್ಲಿ ಕಾಣುವಂತಹ ಒಂದು ಬಟರ್ ಚಿಕನ್ ಗ್ರೇವಿನ ಮಾಡ್ತಾ ಇದೀವಿ. ಅದನ್ನ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದ್ರೆ, ನಾವು ಸಿನಿಮ್ಯಾಟಿಕ್ ಶಾರ್ಟ್ಸ್ ಆಗ್ತಿಲ್ಲ, ಪಕ್ಕದಲ್ಲಿ ಲಿಸ್ಟ್ ಬರುತ್ತೆ, ನಾನು ಹೇಳ್ತಾ ಹೋಗ್ತೀನಿ. ಇದನ್ನ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದ್ರೆ, ಚಿಕನ್, ಮೊಸರು, ಕುಯ್ದಿಟ್ಕೊಂಡಿರುವಂತಹ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗೋಡಂಬಿ, ಉಪ್ಪು, ಖಾರದ ಪುಡಿ, ಅರಿಶಿನದ ಪುಡಿ ಮತ್ತೆ ಬಟರ್. ಇದಿಷ್ಟನ್ನ ಯೂಸ್ ಮಾಡ್ಕೊಂಡು ನಾವು ಒಂದೊಳ್ಳೆ ಬಟರ್ ಚಿಕನ್ ಗ್ರೇವಿನ ಮಾಡ್ತಾ ಹೋಗೋಣ. ನಾವು ಇಲ್ಲಿ ತೊಳೆದಿಟ್ಕೊಂಡಿರುವಂತ ಬೋನ್ಲೆಸ್ ಚಿಕನ್ ಇಟ್ಟಿದೀವಿ. ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ಮೊಸರನ್ನ ಹಾಕೋಣ. ಜೊತೆಲಿ ಸ್ವಲ್ಪ ಉಪ್ಪು, ಖಾರದ ಪುಡಿ, ಅರಿಶಿನದ ಪುಡಿ, ಗರಂ ಮಸಾಲ ಮತ್ತೆ ಒಂದು ಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮೊದಲಿಗೆ ಇಲ್ಲಿ ನಾವು ಒಂದು ಬಾಣಲಿ ಇಟ್ಕೊಂಡು ಇದಕ್ಕೆ ಬಟರ್ನ ಹಾಕೋಣ. ಸೊ ಈಗ ಇದಕ್ಕೆ ಹಸಿಮೆಣಸಿನಕಾಯಿ ಮತ್ತೆ ಈರುಳ್ಳಿ ಹಾಕೋಣ. ಹಾಕೊಂಡು ಇದು ಚೆನ್ನಾಗಿ ಫ್ರೈ ಆಗಲಿ. ಈರುಳ್ಳಿ ಹಾಕ್ತಿದ್ದಂಗೆ ನೀವು ಪಿಂಚ್ ಆಫ್ ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳಿ, ಆಗ ಈರುಳ್ಳಿ ನೀರು ಬಿಟ್ಕೊಂಡು ಬೇಗ ಬೇಯುತ್ತೆ. ನೀವು ಇವಾಗ ಇಲ್ಲಿ ಹಾಕಿರೋಂಥ ಈರುಳ್ಳಿ ಫುಲ್ ಆಗಿ ಬೇಯಬೇಕು ಅಂತೇನಿಲ್ಲ, ಇದು ಒಂದು ಮುಕ್ಕಾಲು ಭಾಗ ಬೆಂದ್ರೆ ಸಾಕು. ಯಾಕಂದ್ರೆ ಇದನ್ನ ನಾವು ತಿರ್ಗಾ ಪೇಸ್ಟ್ ಮಾಡಿ ತಿರ್ಗಾ ಅದನ್ನ ಗ್ರೇವಿ ಕನ್ಸಿಸ್ಟೆನ್ಸಿಗೆ ತಗೊಂಡ್ಬರ್ತೀವಿ. ಸೊ ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋ ತನಕ ರೋಸ್ಟ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಈಗ ಇದಕ್ಕೆ ಕಟ್ ಮಾಡಿಟ್ಟಿರುವಂತಹ ಟೊಮೆಟೊನ ಹಾಕೊಂಡು, ಟೊಮೆಟೊ ನೀರು ಬಿಟ್ಕೊಂಡು ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಸೊ ಈಗ ಇದಕ್ಕೆ ಇಲ್ಲಿ ಕೊತ್ತಂಬರಿ ಇದೆ, ಕೊತ್ತಂಬರಿ ಸೊಪ್ಪು ಮತ್ತೆ ಗೋಡಂಬಿ ಹಾಕೋಣ. ಗೋಡಂಬಿ ಏನಕ್ಕೆ ಹಾಕೋದು ಅಂದ್ರೆ ನಿಮ್ಗೆ ಆ ಗ್ರೇವಿ ಲೈಟ್ ಆಗಿ ಸ್ವೀಟ್ನೆಸ್ ಕೊಡುತ್ತೆ ಅನ್ನೋದಕ್ಕೋಸ್ಕರ ಗೋಡಂಬಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಒಂದು 2 ಮಿನಿಟ್ಸ್ ಫ್ರೈ ಆಗಲಿ. ನೆಕ್ಸ್ಟ್ ಸ್ಟವ್ ಆಫ್ ಮಾಡಿ ಇದನ್ನ ಆರಕ್ಕೆ ಬಿಟ್ಬಿಡಿ. ಸೊ ಈಗ ಇಲ್ಲಿ ನಾವು ಬೇಯಿಸಿಟ್ಕೊಂಡಿರುವಂತ ವಿಷಯ ಎಲ್ಲ ಇಲ್ಲಿ ಬಾಣಲಿಲಿದೆ, ಇದು ತಣ್ಣಗಾಗ್ಲಿ. ತಣ್ಣಗಾದ್ಮೇಲೆ ಇದನ್ನ ಪೇಸ್ಟ್ ಆಗಿ ರುಬ್ಬೇಕು. ಈಗ ಇಲ್ಲಿ ಇನ್ನೊಂದು ಪ್ಯಾನ್ಗೆ ಇನ್ನೊಂದು ಸ್ಪೂನ್ ಅಷ್ಟು ಬೆಣ್ಣೆನ ಹಾಕೋಣ. ಇಲ್ಲಿ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋಂಥ ಚಿಕನ್ ಇದೆ ಅಲ್ಲ, ಚಿಕನ್ನ ಇದರಲ್ಲಿ ಹಾಕಿ ಲೈಟ್ ಆಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಅಷ್ಟೇ ಫುಲ್ ಆಗಿ ಫ್ರೈ ಆಗಬೇಕು ಅಂತೇನಿಲ್ಲ, ಒಂದು 70 to 80% ಫ್ರೈ ಆಗೋ ಥರ ಫ್ರೈ ಮಾಡ್ಕೊಳ್ಳೋಣ. ಸೊ ಈಗ ನಾವಿಲ್ಲಿ ಪೇಸ್ಟ್ ಆಗಿ ರುಬ್ಬಿ ಇದನ್ನ ಇದೇ ಬಾಣ್ಲಿಗೆ ಹಾಕೊಂಡಿದೀವಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಗರಂ ಮಸಾಲ,
ಜೊತೆಲಿ ಸ್ವಲ್ಪ ಅರಿಶಿನದ ಪುಡಿನ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈಗ ಇದು ಮಳ್ಳದಕ್ಕೆ ಸ್ಟಾರ್ಟ್ ಆದ್ಮೇಲೆ ಈಗ ಇದಕ್ಕೆ ನಾವಿಲ್ಲಿ ಪ್ಯಾನಲ್ಲಿ ಫ್ರೈ ಮಾಡ್ಕೊಂಡ್ವಲ್ಲ ಆ ಚಿಕನ್ನ ಹಾಕ್ಕೊಂಡು ಇದು ಒಂದು 2-3 ಮಿನಿಟ್ಸ್ ಚೆನ್ನಾಗಿ ಬೇಯಲಿ. ಇಲ್ಲಿ ತುಂಬಾ ಹೊತ್ತು ಬೇಯಬೇಕು ಅಂತೇನಿಲ್ಲ, ಯಾಕಂದ್ರೆ ಚಿಕನ್ ಆಲ್ರೆಡಿ ನಾವಿಲ್ಲಿ ಪ್ಯಾನಲ್ಲಿ ಫ್ರೈ ಮಾಡ್ಕೊಂಡಿದೀವಿ. ಸೊ ಇದೊಂದು 2-3 ಮಿನಿಟ್ಸ್ ಆದ್ರೆ ನಮ್ಮ ಬಟರ್ ಚಿಕನ್ ರೆಡಿ ಆಗುತ್ತೆ. ಸೊ ಈಗ ಇಲ್ಲಿ ನಮ್ಮ ಬಟರ್ ಚಿಕನ್ ರೆಡಿ ಆಗಿದೆ. ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ಈಗ ಇದ್ರ ಮೇಲೆ 1 ಸ್ಪೂನ್ ಅಷ್ಟು ಬಟರ್ನ ಹಾಕೋಣ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ನಾವು ಈ ಒಂದು ಬಟರ್ ಚಿಕನ್ ರೆಸಿಪಿನ ಮಾಡಿದ್ವಿ ಅಂತ. ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಯಾವ ಕಲರ್ ಬರುತ್ತೆ, ಏನ್ ಅಡುಗೆ ಮಾಡ್ತೀವಿ ಅನ್ನೋದನ್ನ ನೀವು ಕಾದು ನೋಡ್ಬೇಕು ಅಂದ್ರೆ ಕುಕಿಂಗ್ ವೀಲ್ಸ್ ಚಾನಲ್ಗೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು, ನಮ್ಮ ಗ್ರಯೋ ಫ್ಯಾಷನ್ ಫ್ಯಾಕ್ಟರಿಲಿ ಟಿ ಶರ್ಟ್ಸ್ ಸೇಲ್ಗೆ ಅವೈಲಬಲ್ ಇದೆ. ನಿಮಗೆ ಗ್ರಯೋ ಫ್ಯಾಷನ್ ಫ್ಯಾಕ್ಟರಿಲಿ ಟಿ ಶರ್ಟ್ಸ್ ಬೇಕು ಅಂದ್ರೆ ಅದನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿರ್ತೀವಿ, ನೀವು ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡಿ ಟಿ ಶರ್ಟ್ಸ್ ನ ಪರ್ಚೇಸ್ ಮಾಡಬಹುದು. ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನಾನು ನಿಮ್ಮನ್ನ ಭೇಟಿಯಾಗೋ ತನಕ ಬಾಯ್.